ನಮಸ್ಕಾರ ವೀಕ್ಷಕರೇ, ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಸ್ತ್ರೀ ವಶೀಕರಣವನ್ನ ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಕೇವಲ ಇದು ಸ್ತ್ರೀಗೆ ಮಾತ್ರ ಸಂಬಂಧಪಟ್ಟಿದ್ದಾಗಿರ್ತದೆ. ಯಾಕಂದ್ರೆ ಈ ಒಂದು ವಶೀಕರಣವನ್ನ ನೀವು ಮಾಡೋದಂದ್ರ ನೀವು ಇಷ್ಟಪಟ್ಟಂತಹ ಸ್ತ್ರೀ ಯಾರೇ ಆಗಿರಬಹುದು, ಎಷ್ಟೇ ದೂರ ಹೋಗಿರಬಹುದು, ನಿಮ್ಮಿಂದ ಯಾವುದೇ ಒಂದು ವೈಮನಸ್ಸಿನಿಂದ ದೂರ ಹೋಗಿರಬಹುದು, ಅವರು ಮತ್ತೆ ಅವರಾಗೆ ಹುಡುಕಿ ನಿಮ್ಮ ಹತ್ರ ಬರಬೇಕು. ಅದು ಕೇವಲ 12 ಗಂಟೆಗಳಲ್ಲಿ ಮಾತ್ರ. ಈ ಒಂದು ತಂತ್ರವನ್ನು ನೀವು ಮಾಡಬೇಕಾದ್ರೆ ತುಂಬಾ ಶ್ರದ್ಧೆ ಭಕ್ತಿಯಿಂದ ಹಾಗೂ ಮಡಿ ಮೈಲ್ಗಿಂದ ಮಾಡಿದ್ರೆ ಮಾತ್ರ ಈ ಒಂದು ತಂತ್ರ ಮಾಡೋದನ್ನ ನಿಮ್ಗೆ ಏನಂದ್ರೆ ಅದ್ರ ಪ್ರತಿಫಲ ನಿಮ್ಗೆ ಸಿಗ್ತದೆ. ಹಾಗಾದ್ರೆ ಬನ್ನಿ, ಈ ಒಂದು ತಂತ್ರವನ್ನು ಮಾಡಲು ಬೇಕಾದಂತಹ ವಸ್ತುಗಳು ಯಾವುದಂದ್ರೆ, ಮೊದಲು ಒಂದು ದೀಪ ಬೇಕು, ತದನಂತರ ಒಂದು ಹಾಳೆಯಲ್ಲಿ ನೀವು ಒಂದು ಮಂಡಲವನ್ನ ಹಾಕಬಹುತ್ತದೆ. ಈ ರೀತಿ ಮಂಡಲವನ್ನ ನೀವು ನಾನು ನಿಮ್ಗೆ ಒಂದು ಹಾಳೆಯ ರೂಪದಲ್ಲಿ ಹಾಕಿ ತೋರಿಸಿದ್ದೇನೆ. ಆದ್ರೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಈ ಸ್ಮಶಾನದಲ್ಲಿ ಇಲ್ಲಾಂದ್ರೆ ಖಾಲಿ ಭೂಮಿಯಲ್ಲಿ ಈ ರೀತಿಯಾಗಿ ನೀವು ಮಾಡುವಂಥದ್ದು. ಈ ರೀತಿಯಾಗಿ ಒಂದು ನೋಡಿ, ಚೌಕಾಕಾರದಲ್ಲಿ ಹಾಕಿ ಈ ರೀತಿ ಒಂದು ಅಂದ್ರೆ ಒಂದು ಸ್ಟಾರ್ ರೂಪದಲ್ಲಿ ಒಂದು ಮಂಡಲವನ್ನು ಹಾಕಿ, ಇಲ್ಲಿ ಓಂ 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 ಓಂ, ಇಲ್ಲಿ ಮಮ 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 ಅಂತ ಹಾಕಿ, ಇಲ್ಲಿ ಒಂದು ತ್ರಿಶೂಲ ರೂಪದಲ್ಲಿ ಈ ರೀತಿಯಾದಂತಹ ಒಂದು ಚಿಹ್ನೆಯನ್ನ ಹಾಕುವಂಥದ್ದು. ಹಾಕಿದ ನಂತರ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅರಿಶಿಣ ಕುಂಕುಮ ಮತ್ತು ಕೆಂಪು ಕುಂಕುಮವನ್ನು ಹಾಕಿ ಅದರ ಮಧ್ಯದಲ್ಲಿ ಒಂದು ದೀಪವನ್ನು ಇಡಬೇಕು. ಈ ದೀಪವನ್ನು ಇಟ್ಟಿದ ನಂತರ ದೀಪ ಹಚ್ಚಬೇಕು. ಈ ದೀಪ ಹಚ್ಚಿದ ನಂತರ ನೀವು ತದನಂತರ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಇಷ್ಟಪಟ್ಟಂತಹ ಸ್ತ್ರೀಯನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಒಂದು ಮಂತ್ರವನ್ನ ನೀವು ತುಂಬಾ ಶ್ರದ್ಧೆ ಹಾಗೂ ಭಕ್ತಿಯಿಂದ ನೀವು ಹೇಳುವಂಥದ್ದು. ಹಾಗಾದ್ರೆ ಬನ್ನಿ, ಈ ಒಂದು ಮಂತ್ರ ಯಾವ ರೀತಿ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಓಂ ಮಮ ವಾಂಚಿಕ ಡಾಕಿನಿ ಕುರು. ನೀವು ಯಾವ ಸ್ತ್ರೀಯನ್ನು ಇಷ್ಟಪಟ್ಟಿರ್ತೀರಲ್ಲ ಆ ಸ್ತ್ರೀಯ ಹೆಸರು ಹೇಳಬೇಕು. ಅಂದ್ರೆ ನಾನು ಉದಾಹರಣೆಗೆ ಒಂದು ದಿವ್ಯ ಅಂತ ಒಂದು ಹೆಸರು ತಗೊಂತೀನಿ ನೋಡಿ. ಓಂ ಮಮ ವಾಂಚಿತ ಡಾಕಿನಿ ಕುರು ದಿವ್ಯ ಸರ್ವಕಾರ್ಯ ಯಶಸ್ವಿ ನಮಃ. ಓಂ ಮಮ ವಾಂಚಿತ ಡಾಕಿನಿ ಕುರು ದಿವ್ಯ ಸರ್ವಕಾರ್ಯ ಯಶಸ್ವಿಯ ನಮಃ. ಈ ಮಂತ್ರವನ್ನ ನೀವು 501 ಬಾರಿ ನೀವು ನಿಮ್ಮ ಹುಡುಗಿಯನ್ನ ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ಈ ರೀತಿಯಾಗಿ 501 ಸಲ ಮಂತ್ರವನ್ನ ನೀವು ಪಠನೆ ಮಾಡಬೇಕು. ಪಠನೆ ಮಾಡಿದ ನಂತರ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಇದು ಅಲ್ಲೇ ಪಕ್ಕದಲ್ಲಿರುವಂತಹ ಒಂದು ಸ್ಮಶಾನದಲ್ಲಿ ಇದ್ರೆ ಪರವಾಗಿಲ್ಲ, ಇಲ್ಲ ಯಾವ್ದಾದ್ರು ಒಂದು ಖಾಲಿ ಜಾಗದಲ್ಲಿ ಹೋಗಿ ಮಾಡ್ತೀನಿ ಅಂತ ಹೇಳಿದ್ರೆ, ಈ ದೀಪವನ್ನ ಒಂದು ತೆಂಗಿನ ಮರ ಬುಡದಲ್ಲಿ ಇದು ಇಟ್ಟು ಬರಬೇಕು. ನಂತರ ಈ ಒಂದು ತಂತ್ರವನ್ನ ಮಾಡಬೇಕಾದ್ರೆ ನಿಮ್ಮ ಹತ್ರ ಯಾರು ಇರಬಾರ್ದು, ಹಾಗೂ ನೀವು ಯಾರ ಹತ್ರ ನೀವು ಕೂಡ ಹೇಳಬಾರ್ದು. ಒಂದ್ ವೇಳೆ ಹೇಳಿದ್ರೆ ಇದು ನಿಮ್ಗೆ ಫಲ ನೀಡೋದಿಲ್ಲ. ನೆನಪಿರ್ಲಿ ವೀಕ್ಷಕರೇ, ಒಂದ್ ವೇಳೆ ಇದನ್ನ ನಿಮ್ಮ ಹತ್ರ ಮಾಡಕ್ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ರೆ ಚಿಂತೆ ಪಡುವ ಅಗತ್ಯ ಇಲ್ಲ. ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ, ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು. ನಿಮ್ಮ ಯಾವುದೇ ಒಂದು ಸಮಸ್ಯೆಗಳಿದ್ರು ನಾವು ಶೀಘ್ರದಲ್ಲೇ ಸ್ಪಂದಿಸ್ತೀವಿ ಹಾಗೂ ಶೀಘ್ರದಲ್ಲೇ ಶಾಶ್ವತ ಪರಿಹಾರವನ್ನು ನಿಮಗೆ ಕೊಡ್ತೀವಿ. ನಮಸ್ಕಾರ.